ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಪರಮ ಪೂಜ್ಯ ಮರಿಲ ಮಹಾಸ್ವಾಮೀಜಿಗಳಿದ್ದಾರೆ. ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಕೂಡ ಪೇಜಾವರ ಮಠ ನಮಗೆಲ್ಲ ಆಶೀರ್ವಾದ ಮಾಡಿ ಹೊರಟಿದ್ದಾರೆ. ವೇದಿಕೆಯ ಮೇಲೆ ನನ್ನ ಮಿತ್ರರು, ನನ್ನ ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ಅವರು ಕೂಡ ಬಿಜೆಪಿ ಅಧ್ಯಕ್ಷರಾಗಿ ಸಂಸತ್ ಸದಸ್ಯರಾಗಿ ಬಹಳ ಒಂದು ಉತ್ತಮವಾದಂಥ ರಾಜಕಾರಣವನ್ನು ಮಾಡಿ ಜನರ ಸೇವೆಯನ್ನು ಮಾಡುವಂಥ ಮಿತ್ರ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ, ಉದಯ್ ಕುಮಾರ್ ಇದ್ದಾರೆ, ಗೋಪಾಲ್ ಕೃಷ್ಣ ಅವರಿದ್ದಾರೆ, ಗುರುಪ್ರಸಾದ್ ಇದ್ದಾರೆ, ಮಧುಸೂದನ್ ಅಯ್ಯರ್ ಅವರಿದ್ದಾರೆ. ಈಗ ತಾನೇ ಮಾತಾಡಿದಂಥ ಮಿತ್ರ ಚಿದಾನಂದ್ ಇದ್ದಾರೆ. ಇನ್ನು ಬಹಳ ಜನ ಮುಖ್ಯಸ್ಥರೆಲ್ಲ ವೇದಿಕೆಯಲ್ಲಿ ಸಹಾಯ ಮಾಡಿದವರೆಲ್ಲ ಕೂಡ ಇದ್ದಾರೆ. ಗೋಪಾಲ್ ಕೃಷ್ಣ ಅಡಿಗರಾದಿಯಾಗಿ ಇನ್ನು ಬಹಳ ಜನ ಪ್ರಮುಖರೆಲ್ಲ ಕೂಡ ಇದ್ದಾರೆ. ನನಗೆ ನಮ್ಮ ಸ್ವಾಮಿಗಳು, ನಮ್ಮ ಮಿತ್ರ ಪಡವಾಳ್ರವರು, ಕೆ ವಿ ಪಡವಾಳ್ರವರು ಮತ್ತು ರಾಮಕೃಷ್ಣ ನಾಯಕರವರು ಬಂದು ನನ್ನನ್ನು ಭೇಟಿ ಮಾಡಿ ಈ ಪವಿತ್ರವಾದಂಥ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಕರೆದರು. ಒಂದು ದಿನ ಉಪಮುಖ್ಯಮಂತ್ರಿ ಸ್ಥಾನ, ಅದು ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ. ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ಕೇಂದ್ರ ಸ್ಥಳ ಬಿಟ್ಟು ಬರಬೇಕು ಅಂದರೆ ತಮಗೆ ಎಲ್ಲ ಅರಿವಿದೆ. ಈ ಕಾರ್ಯಕ್ರಮ, ಈ ಒಂದು ಪವಿತ್ರವಾದಂಥ ಆಚರಣೆ, ಈ ಮೂಡಪ್ಪ ಮಧುರಿನ ಬ್ರಹ್ಮ ಕಲಶೋತ್ಸವ ಹಾಗೂ ಈ ಮೂಡಪ್ಪ ಸೇವೆ ಮಹಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಸೇವೆಯಲ್ಲಿ ಭಾಗವಹಿಸುವಂಥದ್ದು ನೋಡಿದ್ರೆ ಪುರಂದರದಾಸರು ಒಂದು ಮಾತು ನನಗೆ ನೆನಪುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದವನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾನು ನನ್ನ ಧರ್ಮಪತ್ನಿಯವರು ಇಲ್ಲಿ ಬಂದು ಇಂಥ ಈಶ್ವರನ ಸೇವೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಕ, ಆ ವಿನಾಯಕನ ದರ್ಶನ ಮಾಡುವಂಥ ಭಾಗ್ಯ ನನಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ, ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವಿಘ್ನ ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಬೇಕು ನಾನು ಕಳಿಸ್ತೇನೆ. ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಇದೊಂದು ಧಾರ್ಮಿಕವಾದ ಸಭೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಾವೆಲ್ಲ ಮೋಕ್ಷ ಪಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಮಿತ್ರರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕರವರು ನಾನಾ ರೀತಿ ದೇವರುಗಳನ್ನ ಹೆಸರನ್ನ ಕರಿತೇವೆ ಅಂತ ಹೇಳಿ ಪ್ರಸ್ತಾವನೆಯನ್ನು ಮಾಡಿದ್ರು. ಒಳ್ಳೆ ವಾಗ್ಮಿಯವರು, ವಿಧಾನ ಪರಿಷತ್ತಲ್ಲೂ ಒಳ್ಳೆ ವಿಚಾರವನ್ನ ಜನರ ಮಧ್ಯೆ ಹೇಳ್ತಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಲು. ಇದನ್ನೇ ಅವರು ಹೇಳಿದ್ದು ಅಲ್ವಾ? ಹಂಗೆ ನಾವು ಯಾರು ಅರ್ಜಿ ಹುಟ್ಟುವಾಗ ನಾವ್ಯಾರು ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವ್ಯಾರು ಅರ್ಜಿ ಹಾಕೊಂಡಿಲ್ಲ. ಎಷ್ಟೋ ಜನ ಹುಟ್ಟಿದ ಮೇಲೆ ದೊಡ್ಡವರಾದ ತಕ್ಷಣ ನನಗೆ ಧರ್ಮ ಬೇಡ, ಜಾತಿ ಬೇಡ ಅಂತ ಬೇಕಾದಷ್ಟು ವಾದ ಮಾಡಿರ್ತಾರೆ. ಒಂದ್ ಕಡೆ ಅಕ್ಕಿ ಒಂದ್ ಕಡೆ ಇರ್ತದೆ, ಅಷ್ಟ ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಸೊ ಅವನು ಹುಟ್ಟಿದ ತಕ್ಷಣ ಧರ್ಮನೂ ಬೇಡ, ಜಾತಿ ಬೇಡ ಅಂತ ತಂದೆ ತಾಯಿಂದಿರು ನಾಮಕರಣ ಪ್ರಾರಂಭ ಮಾಡ್ತಾರೆ. ಆ ನಾಮಕರಣ ಮಾಡೋದೇ ಧರ್ಮ.
ಉಡ್ದಾರ ಕಟ್ಟೋದೇ ಧರ್ಮ, ಕಿವಿ ಚುಚ್ಚೋದೇ ಧರ್ಮ. ಕೊನೆಗೆ ದೊಡ್ಡವರಾದ ತಕ್ಷಣ ಇಲ್ಲ ನಾನು ಮದುವೆನ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಅಂತ ಇರ್ತದೆ. ಸೊ ಅವರಿಬ್ರು ಸೇರಿದ ತಕ್ಷಣ ಓದೋರು ಆಗ್ತದೆ. ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ತೀವಿ, ನಮ್ಗೆ ಯಾವ್ದು ಬೇಡ ಅಂತೇಳಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ತಾರೆ. ಕೊನೆಗೆ ಬೇಡ ಅಂದ್ರೂ ಕೂಡ ಅವರಿಬ್ರು ಆದ್ಮೇಲೆ ಮಕ್ಕಳಾಗ್ತದೆ, ಇನ್ನೊಂದು ಆಗ್ತದೆ. ಕೊನೆಗೆ ಅವ್ನು ಸತ್ತಾಗ ಅವನ ಸುಡಬೇಕೋ ಉಣ್ಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡ್ತದೆ, ಬೇರೆ ಯಾರು ತೀರ್ಮಾನ ಮಾಡೋದು. ಸೊ ಹಂಗೆ ಧರ್ಮ ಬಿಟ್ಟರು ನಾವು ಬಿಡ್ಲಿಕ್ಕಾಗೋದಿಲ್ಲ. ಈಗೇಂತಕ್ಕೆ ಬಂದಿದ್ದೀವಿ? ಸಿದ್ಧಿವಿನಾಯಕನ ಹತ್ರ ಶಿವನ ಪಾದಕ್ಕೆ ಏಂತಕ್ಕೆ ಬಂದಿದ್ದೀವಿ? ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಸೊ ಹಂಗೆ ನಮಗೂ ದೇವಾಲಯಕ್ಕೂ ಹೋಗಿ ಇವತ್ತು ನಮ್ಮ KVಜಿಯವರು ಪುತ್ರ ಹೇಳಿದ್ರು, ನಮ್ಮ ಕಷ್ಟಕ್ಕೆ, ನಮ್ಮ ಸುಖಕ್ಕೆ, ನಮ್ಮ ಪ್ರಾರ್ಥನೆಗೆ ಇಲ್ಲಿ ಬಂದು ದೇವರು ನಮಗೆ ಶಕ್ತಿ ಕೊಡಿ ಅಂತ ಕೇಳಲಿಕ್ಕೆ ಅಲ್ಲೇ ಮನೇಲೆ ಕೂತ್ಕೊಂಡು ಅವ್ರು ಕೇಳ್ಬೋದಾಗಿತ್ತು. ನಮ್ಮ ಮನೆಗಳಲ್ಲೇ ಒಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ, ಕಲ್ಲಲ್ಲೂ ನೋಡ್ತೀವಿ, ಮಣ್ಣಲ್ಲೂ ನೋಡ್ತೀವಿ, ಕಂಬದಲ್ಲೂ ನೋಡ್ತೀವಿ ಅಂತ ನಮ್ಮ ಇತಿಹಾಸ ಹೇಳ್ತದೆ. ಅದು ಕೂಡ ಒಂದು ಪವಿತ್ರವನ್ನು ಈ ದೇಶದಲ್ಲಿ ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಈಗ ತಾನೇ ಪೇಜಾವರ ಶ್ರೀಗಳು ಹೋದ್ರು. ಈ ವೇದಿಕೆಯಲ್ಲಿ ನಮ್ಮ ಮನಿಲಾ ಮೋಹನ್ದಾಸ್ ಸ್ವಾಮಿಗಳು ಕೂಡ ಇದ್ದಾರೆ. ಈ ದೇಶದ ಆಸ್ತಿ ಸಂಸ್ಕೃತಿ, ನಮ್ಮ ಧರ್ಮಗಳು, ನಮ್ಮ ಆಚಾರ, ನಮ್ಮ ವಿಚಾರ, ಅನೇಕ ವಿಚಾರಗಳನ್ನ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಏನು ನಡೆದಂತ ಗಂಗಾ ನಾವೆಲ್ಲ ಏನು ಒಂದು ಪೂಜೆ ಮಾಡಿಕೊಂಡು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಏನು ಹೋಗಿ ಅಲ್ಲಿ ಹೋಗಿ ನಾವು ಪ್ರಯಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋದೆಲ್ಲ ಇವತ್ತು ನಾವೆಲ್ಲ ನೆನಪು ಮಾಡ್ಕೊಂಡ್ರೆ. ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ನನಗೊಂದು ಮಾತು ಹೇಳೋದು ನನ್ನ ನೆನಪಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದ್ದಂತೆ. ಅಷ್ಟೊತ್ತಿಗೆ ಪ್ರಪಂಚದ 3ನೇ ಭಾಗ, 3ರಲ್ಲಿ 2 ಭಾಗ ವಶಪಡಿಸ್ಕೊಂಡಿರ್ತಾರೆ. ಅವನಿಗೆ 32-33 ವರ್ಷ ಆಗಿತ್ತು. ಅವನು ಹೊರಟದ ಸಂದರ್ಭದಲ್ಲಿ ಅವನು ಹೋಗಿ ತನ್ನ ಗುರು ಅರಿಸ್ಟಾಟಲ್ ಕೇಳ್ತಾರಂತೆ, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ವಶಪಡಿಸ್ಕೊಳ್ಳೋಕೆ ಇಷ್ಟನ್ನು ವಶಪಡಿಸ್ಕೊಂಡು ಬಂದಿದ್ದೀನಿ ಅಂತ. ಅವ್ರು ಅರಿಸ್ಟಾಟಲ್ ಹೇಳೋದಂತೆ, ಗುರು ಇಲ್ಲ ನೋಡಪ್ಪ, ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ನೀನು ವಾಪಸ್ ಬರ್ತೀಯೋ ನನಗೆ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತೇಳಿ. ಏನ್ ಗುರುಗಳೇ 5 ವಸ್ತು ಅಂತ? ಒಂದು ರಾಮಾಯಣದ ಗ್ರಂಥ, 2ನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ, 3ನೇದು ಗಂಗಾಜಲ, 4ನೇದು ಕೃಷ್ಣನ ಕೊರಳು, 5ನೇದು ಪೇಜಾವರ ಶ್ರೀಗಳಂತ ಮತ್ತು ನಮ್ಮಿರುವಂತ ಶ್ರೀಗಳೊಬ್ಬ ತತ್ವಜ್ಞಾನಿ. ಈ 5 ಕರ್ಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡರ್ ತನ್ನ ಗುರು ಅರಿಸ್ಟಾಟಲ್ ತನ್ನ ಶಿಷ್ಯ ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು. ಹಂಗೆ ಈ ದೇಶದಲ್ಲಿ ನಮ್ಮ ಜಲ, ನಮ್ಮ ಸಂಸ್ಕೃತಿ, ಕೃಷ್ಣ ಕೊರಳು, ಏನ್ ಕೃಷ್ಣನ ಕೊರಳು ಅಂತ ಕೆಲವರು ವಾದ ಮಾಡ್ತಾರೆ. ಅದೊಂದು ಬೊಂಬು, ಅದು ಬಿದಿರು. ಆ ಬಿದಿರಿನಲ್ಲಿ ಅಂತ ನಾದ ಬರ್ತದೆ ಅಂತ ಆ ಬಿದಿರು ಗೊತ್ತಿಲ್ಲ. ಅಷ್ಟು ನಾದ, ಅದರಿಂದ ಅದಕ್ಕೇನೋ ಒಂದು ಕೊಟ್ಟಾಗ ನನ್ನ ಕನಕಪುರದ ಬಂಡೆ ಅಂತ ಯಾರು ಕರೆದ್ರು. ಅದು ಕಲ್ಲು ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನ ಒಂದು ಸಂಸ್ಕೃತಿ ಅದು. ಸೊ ಹಂಗೆ ಅದನ್ನ ಕಿತ್ತೆ ಮಾಡ್ಬೇಕಾದ್ರೆ ಹಂಗೆ ಈ ಬಿದಿರನ್ನ ನಾವು ಬೊಂಬೆ ಮಾಡಿದನ್ನ ಮಾಡಿದ ತಕ್ಷಣ ಆ ಕೊರಳಲ್ಲಿ ಅಷ್ಟು ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನರನ್ನ ಸೆಳೆಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ನಾವು ಈ ಕುರಿ ಚರ್ಮ, ದನ ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ. ನಮ್ಮಲ್ಲೆಲ್ಲ ಕಬ್ಬಾಳ ಅಂತ ಒಂದು ದೇವಸ್ಥಾನ ಅಂತ ಮೊದಲೆಲ್ಲ ಕೋಣ ಕುರಿ ಎಲ್ಲ ಬಲಿ ಕೊಡ್ತಿದ್ರು. ದೇವರು ಬಲಿ ತಗೋಬೇಕಾದ್ರೆ ಆನೆ ತಗೊಳ್ಳೋದು. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಇವನೇ ಕ್ರಮಾಜಿತ ವಸ್ತತ್ವ ಸ್ವಯಂಯ ಮುಗೇಂದ್ರತ. ಅಂದ್ರೆ ಈ ಸಿಂಹಕ್ಕೆ ಹೆಸರಿಡ್ಬೇಕಾದ್ರೆ ತನ್ನ ಪರಾಕ್ರಮದಲ್ಲಿ ಹೆಸರಿಟ್ಟವ್ರೆ. ಹಂಗೆ ಬಲಿ ತಗೋಬೇಕಾದ್ರೆ ಸಿಂಹನ್ ತೆಗೆದುಕೊಳ್ಳೋದಿಲ್ಲ. ಕೋಳಿ, ಕುರಿ, ಮೇಕೆ ಇಂಥವು ಮಾತ್ರ, ಒಂಟಿ ಬೇರೆ ಯಾವುದು ತೆಗೆದುಕೊಳ್ಳೋದಿಲ್ಲ. ಅದಕ್ಕೂ ಶ್ಲೋಕ ನಮ್ಗೆಲ್ಲ ಅರಿವಿದೆ ನಮ್ಗೆ. ಹಂಗೆ ಆ ಚರ್ಮದನ್ನ ಕೊನೆಗೆ ಟಮಟೆ ಮಾಡ್ತೀವಿ, ನಾವು ತಪಲ ಮಾಡ್ತೀವಿ ಆ ಚರ್ಮದಲ್ಲಿ. ಇವತ್ತೇನೋ ಪ್ಲಾಸ್ಟಿಕ್ ಮತ್ತೊಂದೆಲ್ಲ ಬರ್ತೀವಿ. ಆ ಚರ್ಮಕ್ಕೆ, ಅದಕ್ಕೆ, ಆ ಕುರಿಗೆ, ಮೇಕೆಗೆ ಗೊತ್ತಿತ್ತ ಇಂಥ ನಾದ ನನ್ನ ಹತ್ರ ಬರ್ತದೆ ಅಂತೇಳಿ. ಹಂಗೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಹಂಗೆ ಪ್ರತಿಯೊಂದರಲ್ಲೂ ಕೂಡ ಯಾವುದು ಉಪಯೋಗ ಬರುವುದಿಲ್ಲ ಅನ್ನೋದಿಲ್ಲ. ಅದಕ್ಕೆ DVG ಹೇಳೋದು, ನಾನು ಮಮ್ಮಾಡು ಕೈಗೆ ತೊರಜೆ ಹುಜ್ಜುಗವ
ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದಗಳಿಗೆ ತಾಣ ನೆನಗುವುದು ಮಂಕುತಿಮ್ಮ ಅಂತ. ಅಂದ್ರೆ ಈ ದೇಗುಲ ಜಗತ್ತಲ್ಲಿ ಇವತ್ತು ಗಣಪನ ಮಾಡ್ತೀವಿ, ಪಿಳ್ಳಾತೆ ಸಗಣಿ, ಆ ಸಗಣಿಗೆ ಒಂದು ಹುಲ್ಲು ಹಾಕಿದ ತಕ್ಷಣ ಅದು ಪಿಳ್ಳಾತೆ ಆಗುತ್ತೆ. ಗಣೇಶನ ನಾವು ಅದರಲ್ಲಿ ನಾವು ನೋಡ್ತೇವೆ. ಸೊ ಏನು ದೊಡ್ಡ ವಿಗ್ರಹ ನಮ್ಗೆ ಈ ಸಂದರ್ಭದಲ್ಲಿ ಬೇಕಾಗಿಲ್ಲ. ಹಂಗೆ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂಥ ಅನೇಕ ವಿಚಾರಗಳನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ದು. ನಮ್ಮ ನೆಮ್ಮದಿ, ನಮ್ಮ ಬದುಕು, ನಮ್ಮ ಮಕ್ಕಳು, ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು. ಅದರಿಂದ ಇವತ್ತು ಏನು ಈ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ನಾವು ಸೇರಿದ್ದೇವೆ. ಏನು ಜನರ ಗುಚ್ಛ. ಇವತ್ತು ನಾನು ತಿಳಿದೆ, ನಮ್ಮ ಪಡವಾಲ್ನವ್ರು ಹೇಳ್ತಾ ಇದ್ರು, ಒಂದು 12,000 ಜನ ಕಾರ್ಯಕರ್ತರು, ಯುವಕರು ಪ್ರತಿದಿನ ಸೇವೆ ಮಾಡ್ತಾರೆ, ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಯಾವ ಇದನ್ನು ಕೂಡ ಎಲ್ಲ ಬಿಟ್ಬಿಟ್ಟು ಏದಕ್ಕೆ ಇವ್ರು ಹೇಳ್ದಂಗೆ, ಕಟೀಲ್ ಅವ್ರು ಹೇಳ್ದಂಗೆ ಮಾನಸಿಕವಾಗಿ ದೈಹಿಕವಾಗಿ ಕೊನೆಗೆ ನಮ್ಗೆ ಹಣ ಕೊಡಕ್ಕಾಗ್ಲಿಲ್ಲ ಅಂತಂದ್ರೂ ಕೊನೆಗೆ ಬಂದು ಒಂದು ಸ್ವರಹಾರ ಕೊಡಬೇಕು, ಒಂದು ದೇಹದ ಒಂದು ಸಹಾಯ ಮಾಡಬೇಕು, ಕಸ ಗುಡಿಸ್ಬೇಕು. ಕಸ ಗುಡಿಸೋದ್ರಲ್ಲೂ ಕೂಡ ನನ್ನ ದೇವರನ್ನ ನಾನು ಕಾಣ್ತೀನಿ ಅಂತೇಳಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ 10 ಜನ ಭಕ್ತಾದಿಗಳು ಬಂದು ಇಂಥ ದೊಡ್ಡ ಇತಿಹಾಸ ಪುಟಕ್ಕೆ ಸೇರಂತ ಒಂದು ಪವಿತ್ರವಾದಂಥ ಜಾಗವನ್ನು ನಾನು ನೋಡಿದೆ. 108 ಗಣಪನನ್ನ ಯಾವ ರೀತಿ ಕೆತ್ತೆ ಮಾಡಿದ್ದಾರೆ ಅಂತಂದ್ರೆ ಆ ಮರಕ್ಕೂ ಗೊತ್ತಿರಲಿಲ್ಲ ನನ್ನನ್ನ ಈ ರೀತಿ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ ರೀತಿ ಗಣಪನ 108 ಗಣಪನ ಆ ಮೂಡಿ ಕೊನೆಗೆ ದೇವರು ಆ ಗಣೇಶ ಮೂಡಿ ಇವತ್ತು ಬಂದು ನಾವು ನೀವೆಲ್ಲ ಬಂದು ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೂ ಶುಭ ಆಗಲಿ, ನಮ್ದಂದವ್ರಿಗೆ, ಸಮಾಜಕ್ಕೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನಾವು ನಮ್ಮ ಧರ್ಮಗಳು ಯಾವುದೇ ಜಾತಿ ಇರಲಿ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕಾಗಿದೆ. ದೇವರ ಪ್ರಾರ್ಥನೆ, ಮನುಷ್ಯ ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಮೆ ಫೇಲ್, ಪ್ರಯತ್ನ ವಿಫಲ ಮಾಡಿ ಶ್ರಮದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಫಲ ಸಿಗ್ತಿರ್ಬೋದು, ಆದರೆ ಪ್ರಾರ್ಥನೆಯಿಂದ ನಮ್ಗೆ ಯಾವತ್ತೂ ಕೂಡ ತೊಂದರೆ ಆಗ್ಲಿಕ್ಕೆ ಸಾಧ್ಯ. ಭಗವಂತ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇಂಥ ಸನ್ನಿಧಿಲಿ ಹೋಗಿ ಸೇವೆ ಮಾಡಿ, ಈ ಸೇವೆ ಪ್ರಾರ್ಥನೆ ಮಾಡಿ ನಮ್ಗೆ ಏನೇನು ಸಿಗ್ಬೇಕು ಅಂತೇಳಿ ಕೇಳ್ಕೊಂಡು ಭಗವಂತನಲ್ಲಿ ಆಶೀರ್ವಾದ ಪಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇದಿಟ್ಟೇ ನಮ್ಮ ಗುರು ಹಿರಿಯರು ಕೂಡ ಮಾಡಿದ್ದವ್ರೆ. ಈ ದೇಶದ ಇತಿಹಾಸದಲ್ಲಿ ನಮ್ಮ ಸಂತರು ಎಲ್ಲ ಕೂಡ ನಮ್ಮ ಇತಿಹಾಸದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಭವ್ಯವಾದಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ತುಂಬಲು ನಮಗೊಂದು ದೊಡ್ಡ ಪರಂಪರೆ ಈ ದೇಶದಲ್ಲಿದೆ. ಈ ದೇಶದ ಇತಿಹಾಸವನ್ನು ಈಗ ಬ್ರಿಟಿಷರು ನಮ್ಮನ್ನ ಬಿಟ್ಟೋದ್ರು. ನಮ್ಮನ್ನು ಬಿಟ್ಟೋದಾಗ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ, ನಿಮ್ಮ ಮದರ್ ಟಂಗ್ ಅಂತ ಹೇಳಿ. ಯಾವ್ದಾದ್ರು ಊರಿಗೆ ಹೋದ ತಕ್ಷಣ ನಿಮ್ಮ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ, ಗಂಡಸ್ ದೇವತೆ ಅಂತ ಕೇಳಿದ್ರೆ. ಮಾತೃಭಾಷೆ ಏನು ಅಂತ ಕೇಳ್ತೀವಿ, ಫಾದರ್ ಟಂಗ್ ಏನು ಅಂತ ಕೇಳೋದಿಲ್ಲ. ಹಂಗೆ ಬ್ರಿಟಿಷರು ಕೂಡ ಈ ದೇಶದ ಆಸ್ತಿ ಭೂಮಿಗೆ ತಾಯಿ ಭೂಮಿ ಅಂತ ನಾವು ಕರಿತೀವಿ, ಮಾತೃಭೂಮಿ ಅಂತ ಕರಿತೀವಿ. ಯಾವ್ದಾದ್ರು ಭಾಷೆ ಶುರು ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ, ಮಾತೆಗೆ ಜೈ ಅಂತ ಹೇಳ್ತೀವಿ. ಅದು ಈ ದೇಶಕ್ಕೆ ಸಿಕ್ಕಂತ ಒಂದು ದೊಡ್ಡ ಶಕ್ತಿ. ಸೊ ಹಿನ್ನೆಲೆಯಲ್ಲಿ ಇವತ್ತು ಬೇಕಾದಷ್ಟು ನನಗೆ ಇನ್ವಿಟೇಷನ್ ಕೊಡ್ರಪ್ಪ, ಒಂದು ನಮ್ಮ ಪಡಿವಾಡರು ನಮ್ಮ ಸ್ವಾಮಿಗಳೆಲ್ಲ ಬಂದು ಇನ್ವಿಟೇಷನ್ ಕೊಡ್ಬೇಕಾದ್ರೆ ನನಗೊಬ್ಬ ಕೊಡಲಿಲ್ಲ. ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್, ಫಸ್ಟ್ ಬರೀ ಡಿ.ಕೆ. ಶಿವಕುಮಾರ್ ಕೊಡಲಿಲ್ಲ, ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್. ಹಂಗೆ ವೆಂಕಟೇಶ್ವರನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೀವಿ, ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ. ಆಯ್ತಪ್ಪ, ಗಣೇಶನ್ ಮದುವೆ ಆಗಲಿಲ್ಲ, ಗೌರಿ ಹಬ್ಬ ಮಾಡಬೇಕು, ಅದಕ್ಕೋಸ್ಕರ ಫಸ್ಟ್ ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ಈ ದೇಶದ ಒಂದು ದೊಡ್ಡ ಸಂಸ್ಕೃತಿ, ಹೆಣ್ಣಿಗೆ, ಭೂಮಿಗೆ, ಧರ್ಮಕ್ಕೆ ನಾವು ಇವತ್ತು ಪ್ರಾತಿನಿಧ್ಯ ಕೊಟ್ಕೊಂಡು ನಾವೆಲ್ಲ ಹೋಗ್ತೇವೆ. ಹಿಂಗೆ ಮಾತಾಡ್ಬೇಕಾದ್ರೆ ನಾನು ಮಠಕ್ಕೆ ಸೇರ್ಕೋಬೇಕಾಗ್ತಿದೆ, ಬೇಡ. ಇನ್ನು ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಹಳ ಸಂತೋಷದಿಂದ ಬಂದು ಇವತ್ತು ಪ್ರಸನ್ನನಾಗಿ ನಾನು ಕೂಡ ವಿದ್ಯಕ್ಕೆ ವಿನಾಯಕ ಎಲ್ಲ ನನ್ನ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ. ಮತ್ತು ವಿಶೇಷವಾಗಿ ಶಿವನ ಎಲ್ಲ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ದೊಡ್ಡವರು ಅಂದರೆ ನಮ್ಮ ಶಂಭು ಪರಮೇಶ್ವರ, ಅವನ್ನ ಪ್ರಸನ್ನವಾಗಿ ನೋಡುವಂಥ ಒಂದು ಭಾಗ್ಯ ನನಗೆ ತೋರಿಸ್ಕೊಟ್ಟಂಥದ್ದು. ಮತ್ತು ಈ ದೇವಸ್ಥಾನವನ್ನು ಉತ್ತಮವಾಗಿ ಎಲ್ಲರೂ ಯಾರು ಸೇವೆ ಮಾಡ್ತಾ ಇದ್ದಾರೆ, ತನು ಮನ ಧನ ಎಲ್ಲ ರೀತಿಯ ಸೇವೆ ಮಾಡ್ತಾರೆ. ಎಲ್ಲರೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.